ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನೋಡಿ, ವಿದ್ಯಾ ಕುಕ್ಕಿಂಗ್ ರೆಸಿಪಿಗೆ ಸ್ವಾಗತ. ಈಗ ನಾನು ಹುರುಳಿಕಾಳು ಕಟ್ ಮಾಡ್ತಿದ್ದೀನಿ. ಹುರುಳಿ ಕಟ್ ಮಾಡೋದಕ್ಕೆ ನೋಡಿ ಒಂದು ಲೋಟ ಹುರುಳಿ ತೊಗೊಂಡಿದ್ದೀನಿ. ಮತ್ತು ಒಂದು ಕುಕ್ಕರಿಗೆ ಇವನ್ನ ತೊಳೆದ್ಬಿಟ್ಟು ಹಾಕೋಬೇಕು. ನೆನೆಸಿಟ್ಟು ಹಾಕಿದ್ರೆ ಬೇಕಾಗುತ್ತೆ. ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಒಂದು 4 ಸೀಟಿ ಹೊಡೆದ್ರೆ ಬೇಳೆ ಇದು ಹುರುಳಿಕಾಳು ಇದೆ. ನೋಡಿ, ಕುಕ್ಕರ್ ಬಂದುಬಿಟ್ಟು ಈಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ. ನೋಡಿ ಫ್ರೆಂಡ್, ಒಂದು 5 ಸೀಟಿಗೆ ಇದು ಹುರುಳಿಕಾಳು ಬೆಂದಿದೆ. ಈಗ ಇದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ. ನೋಡಿ, ಬೆಂದಿದೆ ನೋಡಿ. 5 ಅಥವಾ 6 ಸೀಟಿಗೆ ಬೆಂದೋಗುತ್ತೆ ಬೇಳೆ. ನೋಡಿ ಹೇಗೆ ಬೆಂದಿದೆ ಅಂತ. ಇದನ್ನು ಈಗ ನೀರನ್ನು ಬಸಿಬಿಟ್ಟು ಸಾಂಬಾರಿಗೆ ಜೋಡಿಸ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಕಡೆಯನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊತೀನಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಇವನ್ನೆಲ್ಲ ಸಾಂಬಾರಿಗೆ ಹುರ್ಕೋಬೇಕು. ನೋಡಿ, ಏನೇನು ಉಳಿತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. ನೋಡಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಹಾಕ್ತಿದ್ದೀನಿ. ಅದು ಕೂಡ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು, ನೋಡಿ ಸ್ವಲ್ಪ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ, ಈಗ ಟೊಮೊಟೊ, ಈರುಳ್ಳಿ ಮತ್ತು ಕರಿಬೇವು ಫ್ರೈ ಹಾಕಿದ್ವಿ. ಇವಾಗ ಸ್ವಲ್ಪ ಮೆಣಸು, ಕಾಳು ಮೆಣಸು, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆ ಇದನ್ನು ಕೂಡ ಇವಾಗ ಇದನ್ನು ಉರಿಬೇಕು. ಇದಾದ ನಂತರ ನೋಡಿ, ಮುಖ್ಯವಾಗಿ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದರೆ ಸಾಂಬಾರಿಗೆ ಟೇಸ್ಟ್ ಬರುತ್ತೆ. ಕೊಟ್ಟರೆ ಬೇಳೆ ಕೊಟ್ಟು ಇದು ಎಣ್ಣೆ ಹಾಕಬೇಕು. ಇದಾದಮೇಲೆ ಸ್ವಲ್ಪ ಒಣಕೊಬ್ಬರಿ, ನೋಡಿ ಒಣಕೊಬ್ಬರಿನೂ ಹಾಕ್ತಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದನ್ನು ಈಗ ಸಣ್ಣಕ್ಕೆ ಪೇಸ್ಟ್ ಥರ ಹುರ್ಕೊಂಬರೋಣ. ನೋಡಿ, ಕಾಳನ್ನು ಬಸ್ತಿದ್ದೀವಿ ಬೇರೆ ಪಾತ್ರೆಗೆ. ನೋಡಿ, ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಹುರಿದಿರೋ ಜಾರಲ್ಲಿ ಸೇರಿಸ್ಕೋಬೇಕು. ನೋಡಿ, ಎಲ್ಲವನ್ನು ಹಾಕಿ ಸ್ವಲ್ಪ ಇದರಲ್ಲಿ ಬೆಂದಿದ್ವಲ್ಲ ಕಾಳು, ಹುರುಳಿಕಾಳು ಸ್ವಲ್ಪ ಇದಕ್ಕೆ ಹಾಕ್ಕೋಬೇಕು. ನಾವು ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಇದನ್ನು ಹುರ್ಕೊಂಬರೋಣ. ನೋಡಿ, ಮಸಾಲ ರೆಡಿ ಆಯಿತು. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಿ ರೆಡಿ ಮಾಡೋಣ. ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ನೋಡಿ ಈ ಒಗ್ಗರಣೆ ಹಾಕಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸೇರಿಸೋಣ. ನೋಡಿ, ಕಟ್ಟು ಹಾಕ್ತಿದ್ದೀನಿ. ಆಗಲೇ ಬಸ್ಕೊಂಡಿದ್ದೀರ ಹುರುಳಿ ಕಟ್ಟು. ನೋಡಿ, ನಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೋಬೇಕು. ಇನ್ನು ಸ್ವಲ್ಪ ಜಾರಲ್ಲಿ ಹಾಕ್ಬಿಟ್ಟು ನಮಗೆ ನೀರು ಬೇಕಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದು ಕುದಿಬೇಕು. ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಹಾಗೆ ಇದು ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಇದು ಅನ್ನ ಬಿಸಿ ಬಿಸಿ ಕೊಟ್ಟು ಚಳಿಗಾಲಕ್ಕೆ ಮಾಡ್ಕೊಂಡು ನೋಡಿ. ಸ್ವಲ್ಪ ಒಂದ್ಸಲ ಆದ್ರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಹೇಳ್ಬಾರ್ಸಿದಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್.
ನೋಡಿ ಇದು ಕುದೀಲಿ, ತುಂಬ ಘಮ ಘಮ ಅಂತ ಇದೆ. ಇದು ಕುದಿ ಬರಲಿ, ಅಷ್ಟೊತ್ತಿಗೆ ಕಾಳಿದಾವಲ್ಲ ಅವು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ನಿಮಗೆ. ಈ ಕಾಳನ್ನು ನಾವು ಬೇಯಿಸಿದ್ವಲ್ಲ, ಇದನ್ನು ಸ್ವೀಟಾಗಿ ಕೂಡ ಮಾಡ್ಕೋಬೋದು. ಹೇಗೆ ಅಂತ ಹೇಳಿದರೆ, ಬೆಲ್ಲ ಮತ್ತು ಕಾಯಿ ಹಾಲನ್ನು ಮಾಡಿಬಿಟ್ಟು ನಾವು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಕಾಯಿ ಹಾಲು ಮತ್ತು ಬೆಲ್ಲದ ಪಾಕನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಹಾಗೆ ಇದನ್ನು ಖಾರ ಕೂಡ ಮಾಡ್ಕೋಬೋದು. ಇದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಕೊಬ್ಬರಿ ಕಾಯಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕೊಂಡ್ರೆ ಬಸ್ಸಾರಾಗುತ್ತೆ. ನಾನೀಗ ಇದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ, ಸ್ವೀಟ್ ಮಾಡ್ತಾಯಿಲ್ಲ. ಬನ್ನಿ ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ನೋಡಿ ಸಾಂಬಾರು ಕುದೀತಾ ಇದೆ. ಈಗ ನಾನು ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ನೋಡಿ ಈ ಹುಣಸೆ ರಸನ ಹಾಕ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಹುರುಳಿ ಕಟ್ಟು ರೆಡಿ ಆಗುತ್ತೆ ಫ್ರೆಂಡ್. ನೋಡಿ ಮತ್ತು ನೋಡಿ ಈ ಕಡೆಯಿಂದ ಇನ್ನೊಂದು ನಾನು ಬಾಳಿಗೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತೀನಿ. ನೋಡಿ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕೊತಿದ್ದೀನಿ. ಯಾವುದೇ ಒಗ್ಗರಣೆಯಲ್ಲಿ ಸಾಸಿವೆ ಸಿಡಿದ್ರೆ ಅದು ಟೇಸ್ಟ್ ಇರುತ್ತೆ. ಒಂದು ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಅದು ಇಟ್ಕೊಂಡು ಮತ್ತು ಸ್ವಲ್ಪ ಇದ್ದರೆ ಈರುಳ್ಳಿ, ಈಗ ಇದು ಫ್ರೈ ಆಗಿದೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಈಗ ಕಾಳನ್ನು ಹಾಕ್ತಾಯಿದ್ದೀನಿ. ನಾನು ಬೆಂದಿರುವಂಥ ಕಾಳನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಮೇಲೆ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಕಾಳು ಕೂಡ ರೆಡಿ ಆಯಿತು. ಆಗಲೂ ಉಪ್ಪು ಹಾಕಿರಲಿಲ್ಲ ಬೇಯಬೇಕಾದ್ರೆ. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ನೋಡಿ ಕಾಳು ರೆಡಿ ಆಯಿತು. ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್. ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಇದು ಒಗ್ಗರಣೆಯನ್ನು ಕೂಡ ರೆಡಿ ಆಯಿತು. ಮತ್ತು ಸಾಂಬಾರು ಕೂಡ ಹೇಗೆ ರೆಡಿ ಆಗ್ತಾಯಿದೆ ಅಂತ ಚೆನ್ನಾಗಿ ಕುದಿ ಬಂದಿದೆ. ಈ ಚಮಚ ಇಡೋದಕ್ಕೆ ಕಾರಣ ಏನು ಅಂದರೆ ಉಕ್ಕೋದಿಲ್ಲ ಅಂತ ನಾನು ಈ ಥರ ಚಮಚನ ಕುದಿಬೇಕಾದ್ರೆ ಈ ಥರ ಇಟ್ಬಿಡ್ತೀನಿ. ಹಾಗಾದರೆ ಉಕ್ಕೋದಿಲ್ಲ. ನೋಡಿ ಚೆನ್ನಾಗಿ ಮಾಡ್ತಾಯಿದೆ ಕಟ್ಟು ಬಿಸಿ ಬಿಸಿ ಅನ್ನದ ಜೊತೆ. ಓಕೆ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್.